ಯಾರು ಸಂಡಿ ಹೊಡಿದ್ದಾರೆ ಕೊಡಿ. ಹಿಂದೆ ಯಡಿಯೂರಪ್ಪನವರು ಕುಮಾರಣ್ಣರಿದ್ದಾಗ ರೈತರಿಗೆ ಹೂವು ಹಣ್ಣು ಎಲ್ಲಕ್ಕೂ ಪರಿಹಾರ ಕೊಡಲಿಲ್ವಾ? ಒಂದು ಮನೆಗೆ 5,000 ರೂಪಾಯಿ ಕೊಟ್ಟರು, ಮನೆ ಬಿದ್ದೋದಕ್ಕೆ. ಈಗ 1 ಲಕ್ಷ, ಅದು ಇವತ್ತು ಒಂದು ಪರಿಹಾರ ಕೊಟ್ಟಿಲ್ಲ. ಟಿಲ್ ಟುಡೇ ಇವತ್ತವರೆಗೆ ಒಂದೇ ಒಂದು ಪರಿಹಾರ ಕೊಟ್ಟಿಲ್ಲ. ಇವತ್ತು ಮೆಮೊರಂಡಮ್ ಕೊಟ್ಟು ಒಂದು ಕಡೆ ಭ್ರಷ್ಟಾಚಾರದ್ದು ಬಿಡಿ, ಅಥವಾ ಏನು ನಾವೇನು ಮಾಡೋಣ, ಅವರೇ ಪೇಪರಲ್ಲಿ ದಿನ ಬರ್ತೈತೆ, ಧಾರಾವಾಹಿ ಬಂದಂಗೆ ನೀವು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬರ್ತೈತೆ. ನಾನು ಅದು ಭ್ರಷ್ಟಾಚಾರದ ಬಗ್ಗೆ ಹೇಳೋಕ್ಕೋರು ನಾವೇನೆಲ್ಲ, ನೀವೇ ಎವ್ರಿ ಡೇ ಏನು ನಡೀತೈತೆ ಅವ್ರ ಪಕ್ಷರೇ ಹೇಳ್ತಾ ಕೂತವ್ರು. ಈಗ ಮಂಜಣ್ಣ ಹೇಳಿದರು, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 14 ಪಂಚಾಯತಿಲಿ ದುಡ್ಡು ಕೊಟ್ಟು ಹಾಕಿಸೇ ಬಂದವ್ರೆ ಅಂತ. ನಮಗೆ ಒಂದು ಮನೆ ಇಲ್ಲ, ಮನೆದು ಹಾಳು ಬಿದ್ದೋಲಿ. ರೈತ ಉಳಿಸ್ಕೊಡ್ರಿ ಮನೆ. ಆಮೇಲೆ ಈ ವರ್ಷದವ್ರು ಮುಂದೆ ವರ್ಷಕ್ಕೆ ಏನೋ ಮಾಡ್ಕೊಳಕ್ಕಾಯ್ತದೆ. ರೈತರು 2 ಲಕ್ಷ ಚಿಲ್ಲರೆ ಬೆಳೆ, ಜೋಳದ ಬೆಳೆ ಹೋಗಿ ಗೊಬ್ಬರ ತಂದವೆ ಸಾಲ ಮಾಡಿ. ಬೀಜ ತಂದವ್ರಿಗೆ ಒಳ್ಳೆ ಬೀಜ ಇಲ್ಲ, ಕ್ವಾಲಿಟಿ ಬೀಜ ಇಲ್ಲ, ಸಂಪೂರ್ಣ ನಾಶ ಆಗಿ ಹೋಯ್ತೆ. ಉಳಿಸ್ಕೊಡ್ರಪ್ಪ ಈ ಜಿಲ್ಲೆ ರೈತರನ್ನ ಅಂತ ನಾವು ಅದು ತೆಂಗಿನ ಮರ, ಅದಕ್ಕೆ ನುಸಿ ರೋಗ, ಫಸಲಿಲ್ಲ. ಇವತ್ತು ಒಂದು ಕಡೆ ಫಸಲು ಬಂದಾಗ ರೇಟ್ ಬಿದ್ದೋಯ್ತು, ಈಗ ರೇಟ್ ಬಂದೈತೆ, ಫಸಲಿಲ್ಲ. 30,000 ರೂಪಾಯಿ ಐತಿ ಇವತ್ತು ಕ್ವಿಂಟಾಲ್ ಕೊಬ್ಬರಿ. ತೆಂಗು, ನಾನೇ ಇವತ್ತು ತೆಂಗು ಕೆಡವಿ ಬರೀ 30 ರೂಪಾಯಿ ಕೊಡ್ತಾಯಿದ್ದೀನಿ ಒಂದು ಕಾಯಿನ. ಎಳ್ನೀರು 45 ಕೊಯ್ತೈತೆ, ತೋಟದಲ್ಲೇ ಗಿಡಿಕೊಂಡು ನಾ 30 ರೂಪಾಯಿ ಕಾಯಿ ಕೊಡ್ತಾಯಿದ್ದೀನಿ. ನಾನೂ ನನ್ನ 3,000 ಗಿಡವೇ. ಏನು ಕಾಯಿ 60 ರೂಪಾಯಿ, 60 ರೂಪಾಯಿ ಕೆಡಬೋದು ಮಾಡೋದು ಎಲ್ಲ ಅಂತ ಹೇಳಿ 30 ರೂಪಾಯಿ ಕೊಡ್ತಾರೆ ಅಷ್ಟೇ ನನಗೆ. ತೋಟದಲ್ಲೇ 45 ರೂಪಾಯಿ. ಈಗ ದಿನಕ್ಕೆ ನಮ್ಮ ಒಳ್ಳೆಯ ಸಿಬ್ರದಿಂದ 8 ಲೋಡ್ ಹೋಯ್ತೈತೆ. 45 ಸರ್ ಸ್ಪಾಟಲ್ಲೇ. ನೆನ್ನೆಯಿಂದ ಹೆಚ್ಚಿಗೆ ಕೊಬ್ಬರಿ 30,000 ಐತೆ. ಈ ಮಟ್ಟಕ್ಕಿದೆ. ದಯಮಾಡಿ ನಾನು ಸರ್ಕಾರನ ಮನವಿ ಮಾಡೋದಿಷ್ಟೇ, ಒಂದು ಕಡೆ ಕಾಫಿ ಬೆಳೆಗಾರರು, ಒಂದು ಕಡೆ ಕೃಷಿಯರು, ಆರ್ಟಿಕಲ್ಚರ್ ಕ್ರಾಪ್ಸು, ಇನ್ನೊಂದು ಕಡೆ ತೋಟಗಾರಿಕೆ ಬೆಳೆ ನಾಶ ಆಗ್ತಾಯಿದೆ. ಒಂದು ಟೀಮ್ ಕಳಿಸಿ ಕೇಂದ್ರ ಸರ್ಕಾರನ ಮನವಿ ಮಾಡಿ, ಕೇಂದ್ರ ಸರ್ಕಾರದಿಂದನಾರು ಕೊಡಿಸಿ. ರಾಜ್ಯ ಸರ್ಕಾರ ಇಲ್ಲಿ ನೀವು ಸುಮ್ಮನೆ ಕೂತ್ಕೊಂಡು ಬೆಳಗಿನ ಸಾಯಂಕಾಲ ಮೋದಿ ಬೈಕೊಂಡಿದ್ರೆ ಏನಾಗ್ತಿದೆ? ರೈತರು ಉಳಿಸ್ಕೊಂಡ್ರೆ ಆಮೇಲೆ ಮೋದಿ ಬೈವ್ರಂತೆ. ಅದಕ್ಕೊಂದು ಟೈಮ್ ಇಟ್ಕೊಳ್ಳಿ ಮೋದಿಯವರು ಬೈಯಕ್ಕೆ. ಆಮೇಲೆ ಈಗ ರೈತರನ್ನ ಉಳಿಸ್ಕೊಳ್ಳಿ. ನಿಮ್ಮ ಭ್ರಷ್ಟಾಚಾರದ ಮನೆ ಹಾಳು ಬಿದ್ದು ಹೋಲಿತ್ಲಾಗಿ ಎಷ್ಟಾರು ತಿನ್ಕೊಳ್ಳಿ. ಯಾವ ಇಲಾಖೆಗೆ ಹೋದ್ರು ದುಡ್ಡಿಲ್ದಲ್ಲಿ ಇಲ್ಲಿ ಕೆಲಸ ಆಯ್ತವೆ. ಹಾಸನದಲ್ಲಿ ಹಾಸನ ಇದೇ ಲ್ಯಾಂಡ್ ಮಾಫಿಯಾ ಆಗೋಯ್ತೆ. ನಮ್ಮೂರು ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದಿತ್ತು ಹಾಸ್ಪಿಟ್ಲು, ಇವತ್ತು ಬಾಗಿಲು ಮುಚ್ಚೈತೆ. ನಾನು ನಾಡಿದ್ದು ಕೇಳ್ತೀನಿ, ಸೆಕ್ರೆಟರಿನೇ ಕೇಳ್ತೀನಿ, ನಾನು ಜಿಲ್ಲೆಯ ಇವರಿಗೆ ಒಂದು PSCಗೆ ಎಷ್ಟು ಮಾತ್ರೆ ಕೊಡ್ತೀರಿ, ಎಷ್ಟು ಲಕ್ಷ ರೂಪಾಯಿ ದುಡ್ಡು, ಸಮುದಾಯ ಆಸ್ಪತ್ರೆಗೆ ಎಷ್ಟು ಮಾತ್ರೆ ಕೊಡ್ತೀರಿ, ಒಂದು ಸಾರ್ವಜನಿಕ ಬಿಡುಗಡೆ ಮಾಡಿ. ಎಷ್ಟು ಬಂದೈತಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಜಿಲ್ಲೆಯಲ್ಲಿ ಹೇಳಿ. ಹಾಸ್ಪಿಟ್ಲುಗಳಲ್ಲಿ ಹೋದ್ರೆ ಇವತ್ತು ಏನೈತೆ, ಡಾಕ್ಟ್ರುಗಳು ಮೊನ್ನೆ ಒಂದು ಇದೈತೆ, ಹೆರಿಗೆಯಾಗಿ ಎಲ್ಲ ಆಗೋಯ್ತೆ. ಅಲ್ಲ, ಇದು ಮಕ್ಕಳು ಹುಷಾರು, ಅಲ್ಲಿಂದ ಡಿಸ್ಚಾರ್ಜ್ ಮಾಡೋಕ್ಕೆ. ಇನ್ನೊಂದು ಕತೆ ಹೇಳಿದರೆ 8 ಲಕ್ಷ ರೂಪಾಯಿ ಬೇರೆ ನಮ್ಮ ಕೈಲಿ ಆಗಲ್ಲ ಅಂತ ಕಳಿಸಿದ್ರು. ಎಂಥದ್ದು ಇದರ ಹಾಸ್ಪಿಟ್ಲ್ ಐತಲ್ಲ, DC ಬ್ಯಾಂಕ್ ಎದುರುಗಡೆ ಅಂತ ಹಾಸ್ಪಿಟ್ಲದು, 8 ಲಕ್ಷ ಬಿಲ್ ಹಾಕ್ಯವ್ರೆ. ಯಾಕೆ ಬೇಕ್ರಿ? 1,000 ಕೋಟಿ ದುಡ್ಡು ಖರ್ಚು ಮಾಡಿ ಹಾಸ್ಪಿಟ್ಲು ತಂದು ಯಾಕಪ್ಪ ಬೇಕು? ಓನತ್ಲ ಇನ್ನು ಕೆಲಸ ಮಾಡಿಬಿಡಿ, ಸರ್ಕಾರ ನಿಮ್ಮನ್ನು ನಡೆಸೋಕ್ಕಾಗಲ್ಲ ಅಂದ್ಬಿಟ್ರೆ ಅವ್ರಿಗತ್ಲ ಕೊಟ್ಬಿಡಿ ಪ್ರೈವೇಟ್ನರಿಗೆ, ಅದು ಒಂದು ಮಾರಾಟ ಮಾಡಿ. ಈಗ TC ಸಿಕ್ಕಲ್ಲ, TC ತಗೋಬೇಕಾದ್ರೆ 5,000 ರೂಪಾಯಿ ಕೊಡ್ಬೇಕು ನಾವು. ನಾನು 5,000 ರೂಪಾಯಿ ಒಂದು TC ಹಾಕ್ಕೊಡಿವೆ. ಈಗ TCಯ 3.5 ಲಕ್ಷ ಬೀಳುತ್ತೆ. ನಾನೊಂದು ಬಿಡುಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿಲ್ಲ ಉದಯ್. ನಾನು 4 ವರ್ಷದಲ್ಲಿ ಒಂದು ಬಿಡುಗಾಸ್ 500 ಕೋಟಿ FD ಇಟ್ಟು ಬಂದಿದ್ದೆ ಬೆಂಗಳೂರಲ್ಲಿ. ಇವತ್ತು ಈ ವಿಷಯನ
ಮುಟ್ಟಿಸ್ಬೇಕು ಅಂತ ಸರ್ಕಾರದ ಗಮನಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು 4 ಜನ MLAಗಳು ಕೂತು ಹೇಳಿದ್ದೀವಿ. ಲ್ಯಾಂಡ್ ಅಕ್ವಿಷನ್ನು 30 ವರ್ಷ ಐತೆ, 20 ವರ್ಷ ಐತೆ, ಜಮೀನು ಕಳ್ಕೊಂಡು ಇವತ್ತವರೆಗೆ ಅವ್ರಿಗೆ ಪರಿಹಾರ ಕೊಡೋಕ್ಕೇನು? ಅದ್ರ ಬದಲು ಇವ್ರು ಕೆಲವು ಇದನ್ನು ಒಂದು ಸಾರಿ ಪರಿಹಾರ ತಗೊಂಡವ್ರೆ, ಮತ್ತು 20 ವರ್ಷ ಆದಮೇಲೆ ಇನ್ನೊಂದು ಸಾರಿ ಪರಿಹಾರಕ್ಕೆ ಅರ್ಜಿ ಹಾಕೊಂಡವ್ರೆ ಕೋರ್ಟ್ಗೆ ಹೋಗಿವರು. ಲ್ಯಾಂಡ್ ಅಕ್ವಿಷನ್ನಲ್ಲಿ ನಾನು ಹೇಳೋದಲ್ಲ, ಜಿಲ್ಲಾಧಿಕಾರಿಗಳೇ ಹೇಳ್ತಾ ಇರೋದನ್ನ ಇನ್ನೊಂದು 4 ದಿನ ಬಿಟ್ಟು ಹೇಳ್ತೀನಿ ನಾನು.